ಹಲೋ ಬೆಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ರವೆ ಉತ್ತಪ್ಪ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. 1 ಕಪ್ಪಷ್ಟು ರವೆಯನ್ನು ಹಾಕೋತಾ ಇದ್ದೀನಿ ನಾನು. ಇದಕ್ಕೀಗ 1 ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ಅಂದರೆ ರವೆ ಸ್ವಲ್ಪ ನೀರಲ್ಲಿ ನೆನ್ಕೊಳ್ಳಿ. ಅದೇ ಕಪ್ಪಲ್ಲೇ 1 ಕಪ್ಪಷ್ಟು ಸ್ವಲ್ಪ ಬಿಸಿನೀರು ಹಾಕ್ತಾ ಇದ್ದೀನಿ ನಾನು. ಇದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಡೋಣ. ನೋಡಿ, ಒಂದು 10-12 ನಿಮಿಷಕ್ಕೇ ರವೆ ಎಲ್ಲ ಹೀರ್ಕೊಂಡ್ಬಿಟ್ಟಿದೆ ನೀರಲ್ಲಿ. ಈಗ ಇದಕ್ಕೆ ನಾನು 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಆಪ್ಷನ್ನು. ನಿಮಗೆ ಉತ್ತಪ್ಪ ತುಂಬ ಗರಿ ಗರಿಯಾಗಿ ಬೇಕು, ಸ್ವಲ್ಪ ಕ್ರಿಸ್ಪಿಯಾಗಿರ್ಬೇಕಂದ್ರೆ ಅಕ್ಕಿ ಹಿಟ್ಟು ಹಾಕ್ಕೋಬೋದು. 1 ಕಪ್ಪಷ್ಟು ಮೊಸರು ಹಾಕ್ಕೋತಾ ಇದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ. 10 ಸ್ಪೂನಷ್ಟು ಜೀರಿಗೆ. ಈಗ ಎಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ. ಹಿಟ್ಟಿನ ಹದ ಈಗ ಸರಿ ಇದೆ. ದೋಸೆ ಹಾಕ್ಕೊಳ್ಳುವಾಗ ಸ್ವಲ್ಪ ಗಟ್ಟಿ ಆದರೆ ಆಮೇಲೆ ಸ್ವಲ್ಪ ನೀರು ಅಥವಾ ಮೊಸರು ಸೇರಿಸ್ಕೋಬೋದು. ಹಪ್ಪಕ್ಕೆ ಏನೇನು ತರಕಾರಿ ಬೇಕೋ ಅವನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. 1.5 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ ನಾನು. ಒಂದು ಅರ್ಧ ಕ್ಯಾರೆಟ್ ತುರ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಒಂದು ಸಣ್ಣ ತುಂಡು ಕ್ಯಾಬೇಜ್ ತುರಿದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಸಿಮೆಣಸು 2 ಸಣ್ಣಗೆ ಹಚ್ಚಿಟ್ಕೊಂಡಿದ್ದು ಹಾಕ್ಕೊಂಡಿದ್ದೀನಿ. 1 ಟೊಮೆಟೊ ಹಚ್ಚಿಟ್ಕೊಂಡಿದ್ದೆ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಆಪ್ಷನ್ ನಿಮ್ಗೆ ಬೇಕಿದ್ದರೆ ಹಾಕ್ಕೋಬೋದು. ಈ ಥರ ಟೊಮೆಟೊ ಹಚ್ಚಿದ್ರೆ ನೀರು ಬಿಡುತ್ತೆ ಅಂದರೆ ಟೊಮೆಟೊನ ಬೆಲ್ಲೆಗಳಾಗಿ ಮಾಡಿಕೊಂಡು ಕೂಡ ಉತ್ತಪ್ಪದ ಮೇಲೆ ಹಾಕ್ಕೋಬೋದು. ಕರಿಬೇವು ಕೊತ್ತಂಬರಿ ಒಟ್ಟಿಗೆ ಹಚ್ಚಿಟ್ಕೊಂಡಿದ್ದೆ, ಅದನ್ನ ಹಾಕ್ಕೊತಾ ಇದ್ದೀನಿ. ಈಗ ಇಷ್ಟನ್ನು ಸೇರಿಸಿ 1 ಸ್ಪೂನಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ತರಕಾರಿನ ನೀವು ಬೇಕಾದರೆ ಹಿಟ್ಟಿಗೆ ಹಾಕ್ಕೋಬೋದು, ಕಲಿಸ್ಕೊಂಡಿಟ್ಟಿಗೆ. ಇಲ್ಲ ಅಂದರೆ ಈ ಥರ ಕಲಿಸ್ಬಿಟ್ಟು ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೋಬೋದು. ಮೇಲ್ಗಡೆ ಸ್ಪ್ರೆಡ್ ಮಾಡಿಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಸ್ಪ್ರೆಡ್ಡಾಗಿ ತಿನ್ನುವಾಗ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಹಿಟ್ಟಲ್ಲಾದರೆ ಎಲ್ಲ ಮಿಕ್ಸಪ್ ಆಗೋಗುತ್ತೆ. ಇನ್ನೊಂದು ಏನಂದರೆ, ನಾವು ಉಳಿದಿಟ್ಟನ್ನ ಹಾಗೆ ಇಡಬೇಕು ಅಂತ ಹೇಳಿದರೆ, ನಮಗೆ ಉತ್ತಪ್ಪ ಬೇಡಪ್ಪ ಪ್ಲೇನ್ ಹಿಟ್ಟು ಬೇಕು ಅಂಥೇಳಿ ಹಾಗೆ ಇಡಬೇಕು ಅಂತ ಹೇಳಿದರೆ ಫ್ರಿಜ್ಜಲ್ಲಿ ಅದು ಸರಿ ಆಗಲ್ಲ. ತರಕಾರಿ ಎಲ್ಲ ಮಿಕ್ಸ್ ಮಾಡಿದ್ದು ಹಿಟ್ಟು, ಈ ತರಕಾರಿ ಎಲ್ಲ ಮಿಕ್ಸ್ ಮಾಡಿದ ಹಿಟ್ಟನ್ನು ಇಡೋಕ್ಕೆ ಸರಿ ಹೋಗಲ್ಲ. ಹಾಗಾಗಿ ನೀವು ಬೇರೆಯೇ ಕಲಿಸ್ಕೊಂಡು ಹಿಟ್ಟಿನ ಮೇಲೆ ಹಾಕ್ಕೊಳ್ಳೋದು ಒಳ್ಳೆಯದು. ನಾವು ತವಾದ ಮೇಲೆ ದೋಸೆ ಹಾಕಿ ಸ್ಪ್ರೆಡ್ ಮಾಡ್ತೀವಲ್ಲ, ಆವಾಗ ಅದರ ಮೇಲೆ ತರಕಾರಿಗಳನ್ನು ಸ್ಪ್ರೆಡ್ ಮಾಡಿಕೊಂಡ್ರೆ ಒಳ್ಳೆಯದು. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ, ಸ್ವಲ್ಪ ನೀರು ಬೇಕಾದ್ರೆ ಹಾಕ್ಕೋಬೋದು. 1/4 ಕಪ್ಪಷ್ಟು ನೀರು ಹಾಕ್ಕೋತಾ ಇದ್ದೀನಿ. ದೋಸೆ ಕಲ್ಲು ಇಟ್ಕೊಂಡಿದ್ದೆ, ಕಲ್ಲು ಕಾದಿದೆ. ಈಗ ದೋಸೆ ಹಾಕ್ಕೊಳ್ಳೋಣ. ಇದ್ರ ಮೇಲೆ ನಾವಿಲ್ಲಿ ಸಲಾಡ್ ಥರ ಮಾಡಿ ಇಟ್ಕೊಂಡಿದ್ವಲ್ಲ, ಎಲ್ಲ ತರಕಾರಿ ಹಾಕಿಬಿಟ್ಟು ಅದನ್ನು ಹಾಕ್ಕೊಳ್ಳೋಣ. ಕೈಯಿಂದಲೇ ಹಾಕ್ಕೊಳ್ಳಿ, ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಈಗ ದೋಸೆ ಬುಡಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಮತ್ತು ಇದ್ರ ಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಈಗ ಇದ್ರ ಮೇಲೆ ಒಂದು ಲಿಡ್ ಮುಚ್ಚಿಟ್ಬಿಡೋಣ. ಈಗ ಚಟ್ನಿಗೆ ಮಸಾಲೆ ಈರುಳ್ಳಿ ಎಲ್ಲ ಹುರ್ಕೊಳ್ಳೋಣ. ಬಾಣಲೆಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 10 ಕಾಳು ಮೆಂತೆ, ಸಣ್ಣ ತುಂಡು ಹಿಂಗೆ ಹಾಕ್ಕೊಳ್ಳಿ. ನಾನು ಹಿಂಗೆ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ. 2 ಒಣಮೆಣಸು ತುಂಡು ಮಾಡಿ ಹಾಕ್ಕೊತಾ ಇದ್ದೀನಿ. ಬೇಳೆ ಸ್ವಲ್ಪ ಕೆಂಪಾಗುವಾಗ ಈರುಳ್ಳಿ ಹಾಕ್ಕೊಂಡ್ಬಿಡೋಣ. ಬೇಳೆ ಕೆಂಪಾಗಿದೆ, ನಾನು 1 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ, ಅದನ್ನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಕಟ್ ಮಾಡಿ ತೆಂಗಿನಕಾಯಿ ಅಥವಾ ತೆಂಗಿನ ತುರಿನ ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ನಿಮಿಷ ಬಾಡಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಡೋಣ.
ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ದೋಸೆ ಕಾದಿದೆ, ತಿರುಗಿಸಾಕೊಳ್ಳೋಣ. ದೋಸೆ ಕಾದಿದೆ, ತೆಕ್ಕೊಳ್ಳೋಣ. ಕೆಳಭಾಗನೂ ಕಾದಿದೆ ನೋಡಿ, ತಿರುಗಿಸಾಕ್ತಾ ಇದ್ದೀನಿ. ಈಗ ಹುರ್ಕೊಂಡಿದ್ದು ಈರುಳ್ಳಿ ಮಸಾಲೆ ತಣ್ಣಗಾಗಿದೆ, ಮಿಕ್ಸಿಗೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊತಾ ಇದ್ದೀನಿ, ತುಂಡು. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಳ್ದೆ ಒಂದು ಸಲ ಹರ್ಕೊಳ್ಳೋಣ. ನೀರು ಹಾಕ್ಕೊತಾ ಇದ್ದೀನಿ. ನೀರು ಅರ್ಧಾಗಿದೆ. ಈಗ ಇದನ್ನೊಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಈಗ ಚಟ್ನಿಗೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಸಿವೆ, ಒಂದು ಒಣಮೆಣಸು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇಂಗು, ಕರಿಬೇವು, 4 ಎಲೆಗಳು. ಕಾದಿದೆ, ಚಟ್ನಿಗೆ ಹಾಕ್ಕೊಳ್ಳೋಣ. ದೋಸೆಗೆ ಚಟ್ನಿ ರೆಡಿ ಆಗಿದೆ. ನೀವು ಒಗ್ಗರಣೆಗೆ ಬೇಕಾದರೆ ಕಡಲೆಬೇಳೆ, ಉದ್ದಿನಬೇಳೆನೂ ಹಾಕ್ಕೋಬೋದು. ನಮ್ಮ ಮನೇಲಿ ಅದು ಬಾಯಿಗೆ ಸಿಗುತ್ತೆ, ಬೇಡ ಅಂತಾರೆ ಅಂತ ಹಾಕಲಿಲ್ಲ ನಾನು. ಈಗ ಅದೇ ಥರ ಇನ್ನೊಂದು ಉತ್ತಪ್ಪ ಹಾಕ್ಕೊಳ್ಳೋಣ. ಮತ್ತು ಲಿಡ್ಡು ಮುಚ್ಚಿಟ್ಬಿಡೋಣ. ನೋಡಿ, ಉತ್ತಪ್ಪ ತಿರುಗಿಸಿ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಇದು ರೆಡಿಯಾಗಿದೆ. ತಿರುಗಿಸ್ಕೊಳ್ಳೋಣ. ತೆಕ್ಕೊತಾ ಇದ್ದೀನಿ. ಬಿಸಿ ಬಿಸಿ ರವೆ ಉತ್ತಪ್ಪ ರೆಡಿಯಾಗಿದೆ. ಈ ವಿಡಿಯೋ ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಬಿಡಿ ದಯವಿಟ್ಟು.